ಈ ಒಂದು ಲೈಟ್ ಈ ರೀತಿ ಕಾಣುತ್ತೆ ನೋಡಿ. ಈ ಒಂದು ವೆಹಿಕಲ್ದ ಲೈಟು ಇದರಲ್ಲಿ ಏನುತ್ತೆ, ಒಂದೇ ಲೈಟ್ ಆನ್ ಆಗಿದೆ, ಇನ್ನೊಂದು ಲೈಟ್ ಯಾಕೆ ಆನ್ ಆಗಿಲ್ಲ ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಬಟ್ ಲೈಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ಲುಕ್ ನೋಡಿ ಯಾವ ರೀತಿ ಕಾಣುತ್ತಿದೆ. ಇದು ಮಧ್ಯಾಹ್ನದ 2 ಗಂಟೆ ಸಮಯ, ಆದರೆ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗಾಡಿ ಬಂದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದರ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ, ಬನ್ನಿ ಬಾನೆಟ್ ಓಪನ್ ಮಾಡೋಣ. ಬಾನೆಟ್ ಓಪನ್ ಮಾಡಿಬಿಟ್ಟು ಇಂಜಿನ್ ಏನಾದ್ರು ಚೇಂಜಸ್ ಇದೆಯಾ ಇಲ್ಲ ಅಂತಂದರೆ ಸೇಮ್ ಟ್ರೆಡಿಷ್ನಲ್ ಇಂಜಿನ್ ಇದೆಯಾ ಅನ್ನೋದನ್ನ ನೋಡೋಣ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ನ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ಏನಂತಂದರೆ ನೀವು ನೋಡ್ತಿರ್ಬೋದು. ಇಂಜಿನ್ ಬಂದು ನೋಡಿ ತುಂಬಾ ಬಲ್ಕಿಯಾಗಿದೆ. ಇದು ಆ್ಯಕ್ಚುಲಿ ಡೀಸೆಲ್ ಇಂಜಿನ್ನು ನೋಡ್ಬೋದು. ಏನು ಅಂತಂದರೆ ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ, ಫುಲ್ ಪ್ಯಾಕ್ಡ್ ಆಗಿದೆ. ಆ್ಯಕ್ಚುಲಿ ಏನು ಅಂತಂದರೆ ಏನೂ ಕಾಣಿಸೋದೇ ಇಲ್ಲ ನೋಡಿ. ತುಂಬ ಒಂದು ಪ್ರೀಮಿಯಂ ಕಾರ್ದು ಇಂಜಿನ್ ಥರನೇ ಇದೆ. ಆ್ಯಕ್ಚುಲಿ ಇದು ಪ್ರೀಮಿಯಂ ಕಾರ್ ಏನಲ್ಲ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ತುಂಬ ದೊಡ್ಡ ಇಂಜಿನ್ನು ನೋಡಿ. ಈ ಮಹೇಂದ್ರ ಬಂದುಬಿಟ್ಟು ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಅಡ್ವಾನ್ಸ್ಡ್ ಆಗಿ ಗಾಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಚೆನ್ನಾಗಿದೆ ಗಾಡಿ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಂಡಿಕೇಟರ್ ನೋಡಿ ಎಷ್ಟೊಂದು ಸಿಂಪಲ್ ಆಗಿದೆ, ಬಟ್ ತುಂಬ ಅಕ್ಯುರೇಟ್ ಜಾಗದಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಗೆಳೆಯರೆ, ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಒಂದು ಹೊಸ ವೆಹಿಕಲ್ನ ಮಾಹಿತಿ. ನಿಮಗೆ ಏನು ಅನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.